ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಟೈಮ್ ಇವಾಗ 9 ಗಂಟೆ ಆಗೈತಿ. ತಲೆ ತೊಳ್ಕೊಂಡೇನಿ ಇವತ್ತು. ಶಾಂಪೂ ಹಾಕ್ಕೊಂಡೇನಿ. ಸ್ವಲ್ಪ ಎಲ್ಲ ಹೋಗೋದಿತ್ತು. ಸೊ ಹಂಗಾಗಿ ರೆಡಿ ಆಗತ್ತಿದ್ನಿ. ಮತ್ತು ಎಲ್ಲಿ ಅಂತ ಹೇಳಿ ನಿಮಗೆ ಹೇಳ್ತೀನಿ. ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಈ ವಿಡಿಯೋ ಯಾರೆಲ್ಲ ನೋಡತ್ತೀರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ವಿಡಿಯೋಸ್ ನೋಡಾತೀರಿ ಅದರ ಚಾನಲ್ ಸಬ್ಸ್ಕ್ರೈಬ್ ಮಾಡುವರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಅಂತ ಹೇಳ್ತಾ ಇವತ್ತು ನೋಡ್ರಿ ವೆನಿಟಿ ಬ್ಯಾಗ್ ರೆಡಿ ಮಾಡತ್ತೀನಿ. ಇದಕ್ಕೆ ವಾಟರ್ ಬಾಟಲ್ ಸ್ವಲ್ಪ ಇದು ಹಾಕೋದಿತ್ತು ಎಲ್ಲ, ಅದಕ್ಕೆ ಇದನ್ನು ರೆಡಿ ಮಾಡತ್ತಿದ್ನಿ. ಇವತ್ತು ನಮ್ಮ ರಿಲೇಟಿವ್ಸ್ ಮನೆಗೆ ಹೊಂಟಿದ್ವಿ. ಅವ್ರಿಗೆ ಸ್ವಲ್ಪ ಅಪೆಂಡಿಕ್ಸ್ ಆಪ್ರೇಷನ್ ಆಗೈತಿ. ನಮ್ಮ ಕಡೆ ನಮ್ಮ ಸೈಡ್ ಅಂದ್ರೆ ಇದು ಆಪ್ರೇಷನ್ ಆದವ್ರಿಗೆ, ಡೆಲಿವರಿ ಆದವ್ರಿಗೆ ಹಿಂಗೆ ನೋಡೋಕೆ ಹೋಗ್ತಾರಲ್ಲ, ಹಂಗೆ ಸ್ವಲ್ಪ ಭೇಟಿಯಾಗಿ ಬರ್ಬೇಕಂತ ಹೊಂಟಿದ್ವಿ. ಕೆದ್ರಾಪುರ್ಗೆ ಹೊಂಟಿದ್ವಿ. ಕೆದ್ರಾಪುರದಾಗ ಒಂದು ದೇವಸ್ಥಾನ ಐತಿ, ಶಿವನ ದೇವಸ್ಥಾನ. ಅದನ್ನು ನಿಮಗೆ ತೋರಿಸ್ಬೇಕಂತ ಹೇಳಿ ಹೊಂಟಿದ್ದೀನಿ. ನಾನು ಇನ್ನೂ ಆದರೂ ನೋಡಿಲ್ಲ. ಭಾಳ ಚಂದ ಐತಿ ನೋಡೋಕಂತ ಹೇಳ್ತಾರೆ. ಇದು ಏನದು ಶಿವರಾತ್ರಿ ಆಗ್ತೈತಲ್ಲ, ಅಲ್ಲಿ ಫುಲ್ ಗ್ರ್ಯಾಂಡ್ ಮಾಡಿರ್ತಾರೆ. ಅವಾಗೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ರು, ಅವ್ರು ಫೋಟೋ ಹಾಕಿದ್ರು. ಅವಾಗಿಂದ ಅನ್ಕೊಳತಿದ್ನಿ ಆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ. ಅದೇನು ಲಕ್ಕಿಲಿ ಅನಿಸ್ಬೇಕು. ಅಷ್ಟೊತ್ತಿಗೆ ಅವ್ರದ್ದು ಆಪ್ರೇಷನ್ ಆಯಿತು. ಅದೇ ಊರಾಗಿರ್ತಾರೆ ಅವರ, ನಮ್ಮ ರಿಲೇಟಿವ್ಸ್ ಅಂದ್ರೆ ಅಕ್ಕ ಆಗಬೇಕು. ಅದ ಊರಾಗಿರ್ತಾರೆ. ಮತ್ತು ಅಲ್ಲಿನೂ ಹೋಗಿ ಬಂದರೆ ಆಯಿತು. ಅದು ಕೆದ್ರಾಪುರನ ಊರು, ಅವ್ರ ಗುಡಿಯಿಂದ ಸ್ವಲ್ಪ ದೂರ ಆಗ್ತೈತೆ ಅವ್ರ ಮನೆ. ಅಲ್ಲಿ ಕೂಡ ಹೋಗಿ ದೇವಸ್ಥಾನಕ್ಕೆ ಹೋಗಿ ನಿಮಗೂ ಕೂಡ ಅದನ್ನು ದೇವಸ್ಥಾನ ತೋರಿಸ್ತೀನಿ, ಅಲ್ಲಿ ಯಾವ ಥರ ಐತೆ ಅಂತ ಹೇಳಿ. ಹೆಂಗಂದ್ರೆ ಅದು ಇದು ಬೇಲೂರ ಹಳೆಬೀಡ ಅದು ನೋಡ್ತೀವಲ್ಲ ದೇವಸ್ಥಾನ, ಆ ಥರ ದೇವಸ್ಥಾನ ಐತೆ ಅದು. ಅಂದರೆ ವರ್ಲ್ಡ್ನಾಗನ ಅಂಥ ದೇವಸ್ಥಾನದಾಗ ಒಂದು ಸ್ಪೆಷಲ್ ಐತಿ. ಆ ಸ್ಪೆಷಲ್ನ ನಿಮ್ಗೆ ಅಲ್ಲಿ ಹೋಗಿ ತೋರಿಸ್ತೀನಿ. ಇಡೀ ಜಗತ್ತಿನಾಗನ ಎಲ್ಲೂ ಇಲ್ಲ ಅಂಥದ್ದು ದೇವಸ್ಥಾನ. ಅದಕ್ಕೆ ಸ್ಪೆಷಲ್. ಅದಕ್ಕೆ ನಿಮ್ಗೆ ವಿಡಿಯೋ ಮಾಡಿ ಇವತ್ತು ತೋರಿಸ್ಬೇಕಂತ ಹೇಳಿ ಈ ಸಾಡಿ ಉಟ್ಕೊಳತ್ತೀನಿ ನೋಡಿರಿ. ದೇವಸ್ಥಾನಕ್ಕೂ ಆಯಿತು, ಮತ್ತು ರಿಲೇಟಿವ್ಸ್ ಅಂದ್ರೆ ಸ್ವಲ್ಪ ಟ್ರೆಡಿಷ್ನಲ್ ಆದ್ರೇ ಚಂದ. ಸೊ ಹಂಗಾಗಿ ಈ ಸಾಡಿ ಉಟ್ಕೊಳತ್ತೀನಿ ನೋಡಿರಿ, ರೆಡ್ ಕಲರ್ದು. ಉಟ್ಕೊಂಡೆ ರೆಡಿಯಾಗಿ ನಿಮಗೆ ಹೋಗುವಾಗ ವಿಡಿಯೋ ಮಾಡ್ತೀನಿ. ಯಾರೆಲ್ಲ ವಿಡಿಯೋ ನೋಡತ್ತಿರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಅಂತ ಹೇಳ್ತಾ ಹೋಗೋಣ ನೋಡ್ರಿ. ಹಂಗೆ ಇದು ಡ್ರೆಸ್ ನಿಮ್ಗೆ ಮಂತ್ರಾಲಯಕ್ಕೆ ಹೋಗುವಾಗ ನಾನು ತೊಗೊಂಡಿದ್ನಿ, ನೀವು ನೋಡಿರ್ತೀರಿ ಆ ವಿಡಿಯೋದಾಗ. ಇದು ಡ್ರೆಸ್ ಭಾಳ ಅಂದ್ರೆ ಭಾಳ ಟೈಟ್ ಆಗಕತ್ತಿ ಬಿಡ್ತಿ. 2 ಸಲ ಹಾಕ್ಕೊಂಡಿದ್ದಕ್ಕೆ ನೀರು ಹಾಕೋಣ ಇದು ಸಿಂಕ್ ಆಗಿಬಿಟ್ಟೈತಿ. ಸ್ವಲ್ಪ ತೊಗೊಳ್ಳುವಾಗ ಸ್ವಲ್ಪ ನೋಡಿ ತೊಗೊಳ್ರಿ ನೀವು, ಯಾರು ತೊಗೊಳ್ಳೋರಿದ್ರೆ. ಮತ್ತು ರೇಟ್ ಕೂಡ ಜಾಸ್ತಿ ಐತೆ ಅನಿಸ್ತು ನನಗೆ. 600. ಇದಕ್ಕೆ 300 ಆದ್ರೆ ಆಯ್ತೇನೋ, ಬಟ್ 600 ಇದಕ್ಕೆ ಭಾಳ ಆಯಿತು ಅನಿಸ್ತು ನನಗೆ ರೇಟ. ಸಿಂಕು ಆಯಿತು, ಮತ್ತು ಅದು ಅರ್ಬಿ ಕ್ವಾಲಿಟಿನೂ ಚಲೋ ಬರಲಿಲ್ಲ. ಎಲ್ಲ ಹೊಲಿಗೆ ಎಲ್ಲ ಬಿಚ್ಚಿಬಿಟ್ಟು ಆಗಿಂದಾಗ. ಇನ್ನೊಂದು ಬಟ್ಟೆ ತೊಗೋಬೇಕಾದ್ರೆ ಹುಷಾರಾಗಿ ತೊಗೊಳ್ಬೇಕು. ನಡೀರಿ ಹಂಗೆ ಹೋಗ್ತಾ ವಿಡಿಯೋ ಮಾಡಿ ನೋಡ್ರಿ. ಇದು ಬ್ರಿಡ್ಜ್ ಹೊಸಾದು ಕಟ್ಟತ್ತಾರ ಈಗ. ಇದು ಹಳಿ ಬ್ರಿಡ್ಜ್ ಇಲ್ಲಿ ಕೆಳಗಡೆ ಕಾಣತೈತ್ರಲ್ಲ ಅದು. ಇಲ್ಲೆಲ್ಲ ಹೊಳಿತು ಬಂದಾಗ ನಿಮಗೆ ಅವಾಗ ಫ್ಲಡ್ ಬಂದಾಗತ್ತು ಇದೆಲ್ಲ ಮುಚ್ಚಿಬಿಡ್ತಿತ್ತು. ಪಾಪ ಕಡೆ ಊರನವ್ರಿಗೆ ಈ ಕಡೆ ಭಾಳ ತ್ರಾಸಾಗಿತ್ತು. ಮತ್ತು ಈ ಕಡೆ ಹೋಗೋರು ಬರೋರು ಅದೆಷ್ಟು ತ್ರಾಸಾಗಿತ್ತು. ಬ್ರಿಡ್ಜ್ ಮುಚ್ಚಿತಂದ್ರೆ ಯಾ ಕಡೆನೂ ಹೋಗಕ್ಕನ ಬಾರ್ದು. ಪಾಪ ಪೇಷಂಟ್ಗಳು ಅವ ಇವು ಇದ್ದು ಅಂದ್ರೆ ಕಷ್ಟನ ಅಂತ ಹೇಳ್ಬೋದು. ಅದಕ್ಕೀಗ ಹೊಸ ಬ್ರಿಡ್ಜ್ ಕಟ್ಟತ್ತಾರ ಅಷ್ಟು ಎತ್ತರ. ಅದು ಎಷ್ಟು ಹೊಳಿ ಬಂದ್ರೂ ಫ್ಲಡ್ ಬಂದ್ರೂ ಮುನ್ಗಂಗಿಲ್ಲ ಅಂತ ಹೇಳಿ ಹೊಸದು ಕಟ್ಟತ್ತಿದ್ರು. ಹಂಗೆ ಇದು ಕಲ್ಲೋಳದವ್ರು ಯಾರು ವಿಡಿಯೋ ನೋಡತ್ತಿದ್ರೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಬರೀ ಹಂಗೆ ಹೋಗ್ತಾ ಇಲ್ಲಿಂದ ಬರ್ತಾ ಹೊಳ್ಳೆ ವಾಪಸ್ ಬರುವಾಗ ಇಲ್ಲಿ ಯಡೂರು ಅಂತೇಳಿ ಊರೈತಿ. ಅಲ್ಲಿ ಗುಡಿಗೂ ಹೋಗ್ಬೇಕು ಅನ್ಕೊಳತ್ತೀನಿ. ಟೈಮ್ ಸಿಕ್ತಂದ್ರೆ ಇವಾಗ ಮತ್ತು ಆ ಕಡೆ ಹೋಗ್ಬೇಕಾರೆ ಲೇಟ್ ಆಗ್ತೈತೆ. ಅವ್ರಿಗೆ ಪಾಪ ಹೇಳಿವಿ ಬರ್ತೀವಂತ, ಮತ್ತು ಲೇಟ್ ಮಾಡಿದರೆ ಇದು ಚಲೋ ಅನ್ಸಂಗಿಲ್ಲ ಅಂತ ಹೇಳಿ ಆ ಕಡೆ ಹೋಗಿನ ಮತ್ತು ವಾಪಸ್ ಬರಾಗ ಯಡೂರು ದೇವ್ರಿಗೆ ಹೋಗಬೇಕು ಅಂಥೇಳಿ ಹೊಂಟಿದ್ವಿ. ವಾಪಸ್ ಬರಾಗ ನಿಮಗೆ ಟೈಮ್ ಇತ್ತಂದ್ರೆ ಹೋಗ್ತೇನೆ ಫ್ರೆಂಡ್ಸ್, ತೋರಿಸ್ತೀನಿ ನಿಮಗೆ. ಯಡೂರು ಗುಡಿ ಕಟ್ಟತ್ತಾರ ಈಗ, ಹೊಸದು ಕಟ್ಟತ್ತಾರ. ಅದು ಹಳಿದೂ ಐತಿ, ಅದರ ಮತ್ತು ಆ ಕಡೆ ದ್ವಾರಗಳು ಕಟ್ಟತ್ತಾರ. ಚಂದ ಗುಡಿನೂ ಚಂದ ಆಗೈತಿ. ಈಗ ವಾಪಸ್ ಬರೋ ತೋರಿಸ್ತೀನಿ ನಿಮಗೆ. ಆದ್ರೆ ಇಲ್ಲಿ ನೋಡ್ರಿ, ಇದು ಹಂಗೆ ವಿಡಿಯೋ ಮಾಡತ್ತಿದ್ನಿ. ಎಷ್ಟು ಚಂದಲ್ಲ ಹೊಳಿ ದಂಡಿ ಮಂದಿದ. ಇಲ್ಲಿ ನೋಡ್ಬೋದು ಹುಡುಗ ಎಷ್ಟು ಸಣ್ಣವದನ್ ಕರೆ ಹೆಂಗೆ ರೋಡ್ ಮ್ಯಾಗನ ಸೈಕಲ್ ತೊಗೊಂಡು ಹೊಂಟಾನ. ನಾವಾದ್ರೆ ಹುಡುಗರ್ನ ಹೊರಗನ ಬಿಡಂಗಿಲ್ಲ, ಅಷ್ಟು ಮನ್ಯಾಗನ ಇಟ್ಕೊತೀವಿ. ಅವರೆಲ್ಲ ಹಳ್ಳ್ಯಾಗಂದ್ರೆ ಇಷ್ಟು ಗಟ್ಟಿರ್ತಾವೆ ಹುಡುಗರನ್ನ, ಎಲ್ಲ ಕಡೆ ತಿರುಗಾಡ್ತಾವ.
ಅವ್ರದ್ದು ಒಂಥರ ಚಂದ ಲೈಫ್. ಇಲ್ಲಿ ಹೊಳೆ ದಂಡಿ ಇರೋರಿಗೆ ಎಷ್ಟು ನೆಮ್ಮದಿ ಅಲ್ವಾ. ಒಂದು ಮನ್ಯಾಗ ದನಗಳ ಎಲ್ಲ ಇಟ್ಕೊಂಡು ಹೊಲದಾಗೆಲ್ಲ ಮೇವು ಮಾಡೋದು, ಹೊಲದಾಗೆಲ್ಲ ಕೆಲಸ ಮಾಡೋದು ಒಂಥರ ಚಂದ ಅನಿಸ್ತೈತಿ. ಮತ್ತು ಇದು ಏನು ಹೊಳೆ ತೋರಿಸಿ ಇಲ್ಲಿ ನದಿ ತೋರ್ಸತ್ತೀನಲ್ಲ, ಈ ನದಿಯಿಂದ ಈ ಕಡೆಗೆ ನಾನು ಇಲ್ಲಿ ಪಾಸ್ ಆಗ್ತಾಯಿದ್ದೀನಿ ನೋಡ್ರಿ. ಆ ಕಡೆ ಕರ್ನಾಟಕ, ಇನ್ನು ಮುಂದೆ ನಾ ಹೋಗತ್ತೀನಲ್ಲ ಅದು ಮಹಾರಾಷ್ಟ್ರ. ಇದು ಗಡಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಐತಿದ. ಅರ್ಧ ನದಿ ಆ ಕಡೆ ಸೇರ್ತೈತಿ, ಅವ್ರಿಗೆ ಸೇರ್ತೈತಿ. ಮಹಾರಾಷ್ಟ್ರಕ್ಕೆ ಸೇರಿದ್ರೆ ಅರ್ಧ ನದಿ ನಮಗೆ ಸೇರ್ತೈತಿ ಅನ್ಬೋದು, ಕರ್ನಾಟಕದವ್ರಿಗೆ ಸೇರ್ತೈತೆ ಅನ್ಬೋದು. ಒಂದು ಸೈಡ್ ಮಹಾರಾಷ್ಟ್ರ ಇಷ್ಟು ಚಂದ ಐತಲ್ಲ, ಎಲ್ಲ ಥರದ ಬೆಳೆಗಳು ಮಾಡ್ತಾರೆ. ಒಂದೊಂದು ಸೈಡ್ ಹೊಲ, ಏನು ಒಣ ಭೂಮಿ ಅಂತಾರಲ್ಲ ಹಂಗೆ. ಆ ಕಡೆ ಒಂದು ಸೈಡ್ ನೋಡಿದ್ದೀವಿ ನಾವು, ಒಂಥರ ಒಣ ಭೂಮಿ, ಏನು ಜಾಸ್ತಿ ಬೆಳೆಯಂಗಿಲ್ಲ. ಈ ಸೈಡ್ ನೋಡಿದರೆ ಎಲ್ಲರೂ ಪ್ರತಿಯೊಬ್ಬರು ಕಬ್ಬ, ಗೋಧಿ ಎಲ್ಲ ಥರ ಬೆಳೆನೂ ಮಾಡ್ಯಾರ. ಅಂದ್ರೆ ಹೊಳೆ ಬಾಜುನೇ ಐತಿ, ನೀರಿಂದ ಏನು ಅವಶ್ಯಕ ಇದು ಇಲ್ಲ, ಕೊರತೆ ಇಲ್ಲ. ಎಲ್ಲ ಬೆಳೆನೂ ಚಂದ ಬಂದಿತ್ತು. ಎಲ್ಲಿ ನೋಡಿದ್ರು ಹಸಿರ. ಮತ್ತು ಕಬ್ಬುಗಳಂತೂ ಈಗ ಕಬ್ಬೆಲ್ಲ ಕಳಿಸ್ಯಾರ ಒಂದಿಷ್ಟು ಜನ, ಈಗ ಕಳ್ಸಾಕತ್ತಿದ್ರು. ಲಾಸ್ಟಿಗೂ ಅವ್ರ ಮನೆಗೆ ಹೋಗಿ ಎಲ್ಲ ಭೇಟಿಯಾಗಿ ಎಲ್ಲ ಆದ ನಂತರ ಇಲ್ಲಿ ದೇವಸ್ಥಾನಕ್ಕೆ ಬಂದೀವಿ ನೋಡ್ರಿ. ಅವ್ರ ಮನೆಯಿಂದ ಏನು ಭಾಳ ದೂರ ಆಗಂಗಿಲ್ಲ ಇದು ದೇವಸ್ಥಾನ. ಈ ದೇವಸ್ಥಾನ ಶಿವ ಅಂದ್ರೆ ಕೋಪೇಶ್ವರ ದೇವಸ್ಥಾನ ಇದೆ. ಅಂದರೆ ಶಿವನ ಟೆಂಪಲನ್ನು ವರ್ಲ್ಡ್ದಾಗ ಯಾಕೆ ನಮ್ಮ ಇಂಥ ದೇವಸ್ಥಾನ ಇನ್ನೊಂದು ಇಲ್ಲ ಅಂಥೇಳಿ ನಿಮಗೆ ಒಳಗೆ ಹೋದ ನಂತರ ಗೊತ್ತಾಕೈತಿ. ಇಲ್ಲಿ ನೋಡ್ರಿ ತೋರ್ಸತ್ತೀನಿ ಡೀಟೇಲ್ಸ್ ಎಲ್ಲ, ಇದು ತೋರ್ಸತ್ತೀನಿ ನಿಮಗೆ ಹೋದ ನಂತರನ. ಈ ದೇವಸ್ಥಾನ ಚಾಲುಕ್ಯರ ಕಾಲದಾಗ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ, ಇಲ್ಲಿ ಲೋಕಲ್ ಈ ಶಿಲಾಹರ ರಾಜವಂಶಸ್ಥರು ಇದನ್ನು ಕಟ್ಟಿ ಮುಗಿಸಿದ್ರು ಅಂತ ಹೇಳ್ತಾರೆ. 11ರಿಂದ 12ನೇ ಶತಮಾನದಾಗೆ ಅದು ಗುಡಿ ನಿರ್ಮಾಣ ಆಗೈತಿ. ಮೊದಲು ಒಳಗೆ ಹೋಗಿ ದರ್ಶನ ತೊಗೊಂಡ್ವಿ. ನೋಡ್ಬೋದು ನೀವು ಇಲ್ಲಿ ಶಿವ ಮತ್ತು ವಿಷ್ಣು, ಕೋಪೇಶ್ವರ ಮತ್ತು ವಿಷ್ಣುನ ಎರಡೂ ಇಲ್ಲಿ ಮೂರ್ತಿ ಅಂದ್ರೆ ಲಿಂಗದ ರೂಪದಲ್ಲಿ ಪೂಜೆ ಮಾಡ್ತಾರೆ. ಎರಡೂ ವಿಶೇಷವಾಗಿ ಇರಂಗಿಲ್ಲ. ಯಾಕೆ ಐತಿ ಅಂದ್ರೆ, ನೀವು ಈ ಸ್ಟೋರಿ ಕೇಳೇ ಇರ್ತೀರಿ ಮತ್ತು ಸೀರಿಯಲ್ದಾಗೂ ನೋಡೇ ಇರ್ತೀರಿ. ಅವಾಗ ಸತಿ ಅಂತೇಳಿ ಸೀರಿಯಲ್ ಬರ್ತಿತ್ತಲ್ಲ, ಸೇಮ್ ದಕ್ಷ ಪ್ರಜಾಪತಿ ಮಗಳ ದ್ರಾಕ್ಷಾಯಿಣಿ ದೇವಿ ಶಿವನನ್ನು ಮದುವೆ ಆದಾಗ ಇದು ದಕ್ಷ ಪ್ರಜಾಪತಿಗೆ ಇಷ್ಟ ಇರಂಗಿಲ್ಲ. ಅವರ ಶಿವನನ್ನು ಮದುವೆ ಆಗಿ ಹೋದ ನಂತರ ದಕ್ಷ ಪ್ರಜಾಪತಿಯವರು ಹೋಮವನ್ನು ಮಾಡಿಸಿರ್ತಾರಲ್ಲ, ಅದಕ್ಕೆ ಎಲ್ಲ ದೇವರನ್ನ ಇನ್ವೈಟ್ ಮಾಡಿರ್ತಾರೋ. ಅದರ ಶಿವ ಮತ್ತು ದ್ರಾಕ್ಷಾಯಿಣಿ ದೇವಿನ ಕರೆದಿರಂಗಿಲ್ಲ. ಕರಿಲಾರ್ದ ಹೋಗಬಾರ್ದು ಅಂತೇಳಿ ಶಿವ ಪರಮಾತ್ಮರು ಹೇಳಿದ್ರು ಕೂಡ ದ್ರಾಕ್ಷಾಯಿಣಿ ಕೇಳದೆ ಯಜ್ಞ ನಡೆಯುವ ಸ್ಥಳಕ್ಕೆ ಬರ್ತಾರೆ. ಆದರೆ ಅಲ್ಲಿ ದಕ್ಷ ಪ್ರಜಾಪತಿ ಅವರಿಗೆ ಅವಮಾನ ಮಾಡ್ತಾನೆ, ದ್ರಾಕ್ಷಾಯಿಣಿ ದೇವಿಗೆ. ಇನ್ನು ಹೆಂಗೆ ಮುಖ ತೋರಿಸೋದು, ಶಿವ ಪರಮಾತ್ಮಗೆ ಹೆಂಗೆ ಮುಖ ತೋರಿಸೋದು ಅಂತ ಹೇಳಿ ಯಜ್ಞದೊಳಗನ ಹೋಮ ಮಾಡ್ತಿರುವಂಥ ಕುಂಡದೊಳಗನ ದ್ರಾಕ್ಷಾಯಿಣಿ ಕುಂಡಕ್ಕೆ ಹಾರಿ ತಮ್ಮ ಪ್ರಾಣನ ಬಿಡ್ತಾರೆ. ಈ ವಿಷಯ ಶಿವ ಪರಮಾತ್ಮರಿಗೆ ಗೊತ್ತಾದಾಗ ದಕ್ಷ ಪ್ರಜಾಪತಿಯ ಸಂಹಾರ ಆದ ನಂತರ ಇನ್ನೂ ಆದರೂ ಅವ್ರಿಗೆ ಕೋಪ ಆರಿರಂಗಿಲ್ಲ. ಆ ಕೋಪವನ್ನು ವಿಷ್ಣು ದೇವರು ಇಲ್ಲಿ ಬಂದು ಶಮನ ಮಾಡ್ತಾರಂತ. ಅದಕ್ಕೆ ಇಲ್ಲಿ ಕೋಪೇಶ್ವರ ಅನ್ನೋ ಹೆಸರಿನಿಂದ ಶಿವ ಪರಮಾತ್ಮರನ್ನು ಇಲ್ಲಿ ಪೂಜೆ ಮಾಡ್ತಾರೆ. ಇದು ಇಲ್ಲಿನ ಸ್ಥಳ ಪುರಾಣ. ಆದ್ರೂ ಒಂಥರ ಶಕ್ತಿ ಸ್ಥಳ ಅನ್ನಿಸ್ತತಿ ನಮಗೆ. ಇಲ್ಲಿ ಹೋದರೆ ಎಷ್ಟು ಮನುಷ್ಯ ಅಂತ ಅನಿಸ್ತತಿ. ಇಲ್ಲಿ ಸನೇದಾಗ ಯಾರ್ಯಾರ ಇದ್ರಂದ್ರೆ ಈ ಸ್ಥಳನ ಭೇಟಿ ಮಾಡಿರಿ ಮತ್ತು ನೋಡ್ರಿ. ಎಷ್ಟು ಮಕ್ಕಳನ್ನ ಕರ್ಕೊಂಡು ಹೋಗಿ ತೋರಿಸ್ಬೇಕು ಇಂಥ ಸ್ಥಳಗಳನ್ನೆಲ್ಲ. ಒಂದೊಂದು ಕಂಬದ ಮೇಲೂ ಒಂದೊಂದು ಥರ ಡಿಸೈನು ಇಷ್ಟು ಚಂದ ಕೆತ್ತನೆ ಮಾಡಿದಾರಲ್ಲ. ಬಟ್ ಎಲ್ಲ ಥರ ಕೆತ್ತನೆ ಮಾಡ್ಯಾರ, ನೋಡಕ್ಕೆ ಮಸ್ತ್ ಅಂದ್ರೆ ಮಸ್ತ್ ಅನಿಸ್ತತಿ. ಇಲ್ಲಿ ತೋರಿಸಿದಂಗೆ ಗರ್ಭಗುಡಿ ನಿಮ್ಗೆ ಆಗಲೇ ತೋರಿಸಿನಿ. ಇದು ನಡುವಿಂದ ಅಂತರಾಳ ಅಂತೇನು ಕರೀತಾರ ಅದು. ಇದ್ರ ಮುಂದಿಂದ ಐತಿ ಸ್ವರ್ಗ ಮಂಟಪ ಐತಿ, ಅದ್ರ ಮುಂದೆ ದ್ವಾರ ಬಾಗಿಲು. ಇಲ್ಲೇನು ಕಾಣತಾವಲ್ಲ ಈ ಶಿಲ್ಪಗಳು, ಯಾವ ಶಿಲ್ಪದ ಒಂದು ಮುಖಾನೂ ಇಲ್ಲ. ಅಪರೂಪ ಎಲ್ಲಾದರೂ ಒಂದು ಸಿಗ್ಬೋದು ನಮಗೆ ನೋಡಕ್ಕೆ. ಒಬ್ಬ ಶಿಲ್ಪಿ ಅದನ್ನು ಕೆತ್ತಕ್ಕೆ ಎಷ್ಟು ಸಮಯ ತೊಗೊಂಡಿರ್ತಾನೆ, ಎಷ್ಟು ದಿನ ತೊಗೊಂಡಿರ್ತಾನೆ ಗೊತ್ತಿಲ್ಲ. ಆದ್ರೆ ಇದು ಯಾರು ಹಾಳು ಮಾಡಿದಾರೋ ಗೊತ್ತಿಲ್ಲ, ಏನು ದಾಳಿ ಆಗಿದಾವೋ ಗೊತ್ತಿಲ್ಲ. ದಾಳಿಗಳು ಆಗಲೇ ಹಾಳಾಗಿತ್ತು ಅಂತ ಹೇಳ್ತಾರೆ. ಇದು 11ರಿಂದ 12ನೇ ಶತಮಾನದಾಗ ನಿರ್ಮಾಣ ಆದದ್ದು. ಇಲ್ಲಿವರೆಗೂ ಈ ಥರ ನಿಂತೈತಲ್ಲ, ಒಂದು ಅದ್ಭುತ ಅಂತ ಹೇಳ್ಬೋದು. ಈ ಥರ ಕಲ್ಲುಗಳನ್ನು ಇಂಟರ್ಲಾಕ್ ಮಾಡಿ ನಿಂದ್ರಿಸ್ಯಾರ. ಅಣ್ಣನ ಇಷ್ಟು ಗಟ್ಟಿಯಾಗಿ ನಿಂತ್ಕೊಂಡೈತಿ ಇಲ್ಲಿ ನೋಡ್ಬೋದು ನೀವು. ಒಂದೊಂದು ಕಂಬಗಳು ಒಂದೊಂದು ಥರ ಅದಾವ. ಇಲ್ಲಿ ಮೇಲ್ಗಡೆ ಡಿಸೈನ್ ನೋಡ್ಬೋದು ನೀವು, ಫ್ಲವರ್ ಡಿಸೈನ್ ಈ ಥರದ್ದೆಲ್ಲ.
ಬಾದಾಮಿ ಚಾಲುಕ್ಯರ ಕಾಲದಾಗನ ಇದು ಸ್ಟಾರ್ಟ್ ಆಗಿ ಲೋಕಲ್ಸ್ ಇಲ್ಲಿ ಶಿಲಾಹಾರ ವಂಶಸ್ಥರು ಇದನ್ನು ಮುಗಿಸಿದ್ರು ಅಂತ ಹೇಳ್ತಾರೆ ಗೊತ್ತಿಲ್ಲ. ಇಲ್ಲಿ ಇದು ಇಷ್ಟ ಆದಮೇಲೆ ಹೊರಗಡೆ ಹೋಗೋಣಂತ. ಇದು ಗರ್ಭಗುಡಿ, ಅದರ ನಂತರ ಇದು ಅಂತರಾಳ, ಅದರ ಮುಂದಿಂದ ಸ್ವರ್ಗ ಮಂಟಪ. ಇಲ್ಲಿಂದ ಹೊರಗಡೆ ಹೋಗೋಣ. ಇದು ಮೂರು ಪಾರ್ಟ್ ಆಗ್ತೈತಿ. ದ್ವಾರ ಬಾಗಿಲ ಹಿಡಿದ್ರೆ 4 ಪಾರ್ಟ್. ಈ ಥರ ಐತಿ. ಇಷ್ಟು ತಂಪಿತ್ತಲ್ಲ, ಒಳಗೆ ಕೂತ್ರೆ ಎದ್ದು ಬರೋಕ್ಕಾಗಂಗಿಲ್ಲ, ಅಷ್ಟು ತಂಪಂದ್ರೆ ತಂಪಿತ್ತು. ಈ ಕಲ್ಲುಗಳನ್ನು ನದಿ ಒಳಗೆ ಸಾಗಿಸಿ ತಂದು, ಇದು ಇಲ್ಲಿ ಸನೇದಾಗಿ ಈ ಕಲ್ಲನ್ನು ಸಿಗಂಗಿಲ್ಲಂತ, ಕಲ್ಲುಗಳನ್ನ ನದಿ ಒಳಗೆ ಸಾಗಿಸಿಕೊಂಡು ತಂದ, ನದಿ ಬಾಜುಕನ ಐತಲ್ಲ ಗುಡಿ, ನದಿಯಿಂದ ಸಾಗಿಸಿ ತಂದು ಕಟ್ಟಿದಾರಂತ. ಮತ್ತು ಇಲ್ಲಿ ಒಂದು ಸ್ವಲ್ಪ ಶಾಸನಗಳು ಕೂಡ ಸಿಗ್ತಾವ ನೋಡೋಕೆ. ಇದು ನೋಡ್ರಿ ಸ್ವರ್ಗ ಮಂಟಪ. ಇದನ್ನು ಹೇಳಿದ್ದು ನಾನು, ಈ ಥರ ಎಲ್ಲೂ ನೋಡೋಕೆ ಸಿಗಂಗಿಲ್ಲ ನಮಗೆ. ಈ ಜಗತ್ತಿನ ಇದ್ರೊಳಗನ ವರ್ಡ್ನಾಗನ ಎಲ್ಲೂ ಸಿಗಂಗಿಲ್ಲ. ಎಲ್ಲ ಥರದ ಕಲೆ ಶಿಲ್ಪಗಳು ಎಲ್ಲ ಥರ ಸಿಗ್ಬೋದು, ಆದರೆ ಈ ಥರ ಎಲ್ಲೂ ಸಿಗಂಗಿಲ್ಲ ಅಂತ ನೋಡೋಕೆ. ರೆಡಿ ಮಾಡೋಕೆ ನೋಡಿದ್ರೂ ಇದನ್ನು ಈ ಥರ ಒಂದು ಕಡೆ ಈ ಥರ ರೆಡಿ ಮಾಡೋಕೆ ನೋಡಿದ್ರೂ ರೆಡಿ ಮಾಡೋಕೆ ಆಗಿಲ್ಲಂತ. ಇದು ಸ್ವರ್ಗ ಮಂಟಪ. ಇಲ್ಲಿಂದ ನೋಡ್ರಿ ನಿಮ್ಗೆ ಆಕಾಶ ಡೈರೆಕ್ಟಾಗಿ ಕಾಣಿಸ್ತತಿ. ಇದು ಇಲ್ಲಿ ಯಾವುದು ಕಾರ್ತಿಕ ಹುಣ್ಣಿಮೆ ದಿನ ಅನಿಸ್ತತಿ. ಚಂದ್ರ ಇಲ್ಲಿ ಸೆಂಟ್ರದಾಗ ಬರ್ತಾರೋ ಅಂಥೇಳಿ ಹೇಳತ್ತಿದ್ರು ಅಲ್ಲಿ ಲೋಕಲ್ಸ. ಮತ್ತು ಇದ್ರ ದಿನ ಶಿವರಾತ್ರಿ ದಿನ ಇಲ್ಲಿ ಎಲ್ಲ ಚಂದ ಡೆಕೋರೇಷನ್ ಎಲ್ಲ ಮಾಡಿ ಇದು ಮಾಡ್ತಾರೆ. ಇಲ್ಲಿ ನಿಮಗೆ ಕಂಬಗಳು ತೋರ್ಸತ್ತೀನಿ. ಇದು 48 ಕಂಬಗಳು ಅದಾವೆ ಇದಕ್ಕೆ, ಸ್ವರ್ಗ ಮಂಟಪಕ್ಕೆ ಅಷ್ಟ. ನಾವು ಒಳಗೆ ತೋರಿಸಿದ್ದು ಬೇರೆ, ಇಲ್ಲಿ ತೋರ್ಸತ್ತೇನಲ್ಲ, ಇವು ಕಂಬಗಳು ಅಷ್ಟೇ 48 ಅದಾವೆ. ಮತ್ತು ಇಲ್ಲಿ ಮ್ಯಾಲೆ ನೋಡ್ಬೋದು ನೀವು, ಕಂಬಗಳ ಮ್ಯಾಲೆ ದೇವಾನು ದೇವತೆಗಳು ತಮ್ಮ ಹೆಂಡತಿಯರೊಂದಿಗೆ ಎಲ್ಲೋ ಸವಾರಿ ಹೊಂಟಂಗ, ಕುದುರೆ ಇದು ವಾಹನ ಏನೋ ಕುದುರೆ ಮೇಲೆ ಕೂತು ಹೊಂಟಂಗ ಎಲ್ಲ ಕೆತ್ತನೆ ಮಾಡ್ಯಾರ. ಒಂದೊಂದು ಕಂಬದ ಮ್ಯಾಗೂ ಒಂದೊಂದು ದೇವರ ತಮ್ಮ ಹೆಂಡತಿಯೊಂದಿಗೆ ಹೋಗ್ತಾ ಇರೋ ಥರ ಈ ಥರ ಐತಿ. ಇದು ಸ್ವರ್ಗ ಮಂಟಪ. ಇದು ಒಂದು ಸ್ಪೆಷಲ್ ಅಂತ ಹೇಳಿದ್ನಲ್ಲ, ಇದು ಸ್ಪೆಷಲ್. ಇದಿಷ್ಟು ಗರ್ಭಗುಡಿ, ಅಂತರಾಳ ಮತ್ತು ಸ್ವರ್ಗ ಮಂಟಪ. ಇದರ ಮುಂದಿಂದ, ಈ ಸ್ವರ್ಗ ಮಂಟಪದ ಮುಂದಿಂದನ ದ್ವಾರ ಬಾಗಿಲೈತಿ. ಇದನ್ನು ಹೊರಗಿಂದ ತೋರಿಸ್ತೇನೆ ನೋಡ್ರಿ ನಿಮಗೆ. ಇದು ಸ್ವರ್ಗ ಮಂಟಪ. ಈ ಸ್ವರ್ಗ ಮಂಟಪ ಮ್ಯಾಲಿಂದ ನೋಡ್ರಿ ಈ ಥರ ಕಾಣಿಸುತ್ತೆ ನೋಡ್ರಿ. ಎಷ್ಟು ರೌಂಡ್ ಹೆಂಗಾರ ಕೆತ್ತನೆ ಮಾಡ್ಯಾರ ಗೊತ್ತಿಲ್ಲ. ಅದ್ರ ಮುಂದಿಂದ ಅಂತರಾಳ, ಅದ್ರ ಹಿಂದಿಂದ ಗರ್ಭಗುಡಿ. ಈ ದೇವಸ್ಥಾನ ಈ ಸನೇದಾಗಂದ್ರೆ ಇಲ್ಲಿ ಸುತ್ತಮುತ್ತಲು ಅಂದರೆ ಇದು ಒಂದೇ ದೇವಸ್ಥಾನ. ಅದು ಇಲ್ಲಿ ಬಂದ ಯಾಕೆ ಈ ದೇವಸ್ಥಾನ ಮಾಡಿದ್ರು, ಇದು ಒಂದೇ ಯಾಕೆ ಐತಿ ಅದು ಗೊತ್ತಿಲ್ಲ. ಮತ್ತು ಇಲ್ಲಿ ನೋಡೋಕೆ ಸಿಗಂಗಿಲ್ಲ ನಂದಿಯನ್ನು. ಶಿವನ ಗುಡಿ ಎಲ್ಲಿ ಇರ್ತೈತಲ್ಲ ಅಲ್ಲಿ ನಂದಿ ಇರ್ತೈತೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ನಂದಿ ನೋಡೋಕೆ ಸಿಗಂಗಿಲ್ಲ ನಮಗೆ. ಇದು ಸ್ವರ್ಗ ಮಂಟಪ ಆದಮೇಲೆ ಇಲ್ಲಿ ತೋರ್ಸತ್ತೇನೆ ನೋಡ್ರಿ, ಸುಂದರವಾದ ಕೆತ್ತನೆಗಳು. ಅದರ ಎಷ್ಟು ಚಂದ ಎಲ್ಲ ಮಹಿಳೆಯರ ಇದು ಎಲ್ಲ ಥರದ ಭಾವನೆಗಳನ್ನು ಇಲ್ಲಿ ಕೆತ್ತನೆ ಮಾಡ್ಯಾರ. ಅದರ ಒಂದು ಥರದ ಮುಖನೂ ಚಂದಂಗಿ ಬಿಟ್ಟಿಲ್ಲ, ಒಂದು ಆಣಿದೂ ಬಿಟ್ಟಿಲ್ಲ, ಒಂಟೆದೂ ಬಿಟ್ಟಿಲ್ಲ, ದ್ವಾರಪಾಲಕರ ಅವ್ರದ್ದು ಸುದಕ್ ಮುಖ ಏನಾದರೂ ಬಿಟ್ಟಿಲ್ಲ, ಕೈ ಮುಖ ಏನು ಅಂತ ನೋಡಿಲ್ಲ. ಎಲ್ಲನ ದಾಳಿ ಮಾಡಿ ನಾಶ ಮಾಡ್ಯಾರ. ಆದರೆ ಇಷ್ಟಾದರೂ ಉಳ್ದೈತಲ್ಲ, ನಮ್ಮ ಮುಂದಿನ ಪೀಳಿಗೆಗಳ ನೋಡೋಕೆ ಸಿಗ್ತೈತೆ ಅಂತ ಹೇಳಿ ಅಷ್ಟು ನಮಗೆ ಖುಷಿ. ಈ ಸನೇದಾಗ ಯಾರು ಇಲ್ಲಿ ಇದ್ರಂದ್ರೆ ಇಲ್ಲಿ ಭೇಟಿ ಕೊಡ್ರಿ. ಭಾಳ ಅಂದ್ರೆ ಭಾಳ ಚಂದ ಐತಿ. ಇಲ್ಲಿ ನೋಡ್ರಿ, ಆಣಿದು ಒಂದು ಸೊಂಡ್ಲೆ ಇಲ್ಲ, ಒಂದು ಆಣಿದೂ ಸೊಂಡ್ಲೆ ಇಲ್ಲ. ಎಷ್ಟು ಇಲ್ಲಂದ್ರೂ ಈ ಗುಡಿ ಸುತ್ತಲೂ ಕಟ್ಟಿ ಎಷ್ಟು ಆನೆಗಳು ಎಣಿಸಿದ್ರೆ ಎಷ್ಟು ಆಗ್ತಾವೆ ಗೊತ್ತಿಲ್ಲ, ಆದರೆ ಒಂದು ಥರದ್ದು ಆಣಿದು ಸೊಂಡ್ಲೆ ಇಲ್ಲ. ಅಪರೂಪ ಎಲ್ಲಾದರೂ ಒಂದು ದೇವಾನುದೇವತೆಗಳದ್ದು ಮುಖ ಅಷ್ಟು ಸಿಗ್ತೈತೆ ನಮಗೆ ನೋಡೋಕೆ. ಇಲ್ಲಿ ಮ್ಯಾಲೆ ಏನು ಮಹಿಳೆಯರ ಚಿತ್ರಗಳು ಏನದಾವಲ್ಲ ಅವ್ರದ್ದು ಅಲ್ಲಿ ಯಾವ ಮುಖಾನೂ ಬಿಟ್ಟಿಲ್ಲ, ಎಲ್ಲ ಹಾಳು ಮಾಡಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿತ್ತು. ಇಲ್ಲಿ ಮುಂದೆ ಹೋಗ್ತಾ ಯಡೂರಿಗೆ ಹೋಗಬೇಕು ಅನ್ನೋದೈತಿ. ಆ ವಿಡಿಯೋನೂ ನಿಮಗೆ ನೆಕ್ಸ್ಟ್ ಬರ್ತೈತಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.